ಹಲೋ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ಗೆಳೆಯರೇ, ನಮ್ಮ ಚಾನಲ್ ನೀವು ಹೊಸಬ್ರು ಏನಾದ್ರು ನೋಡ್ತಿದ್ರೆ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಏನಂದರೆ ಇವತ್ತು ಬಂದ್ಬಿಟ್ಟು 390 ಅಂತ ಇವರ ಫೋಟೋ ಏನು ತೋರಿಸ್ತಿದ್ದೀನಿ, ಇವ್ರಿಗೆ ಹೊರ ಹುಡುಕಾಟ ಮಾಡ್ತಿರ್ತಾರೆ ಸ್ನೇಹಿತರೆ. ಆನ್ಲೈನಲ್ಲಿ ಹುಡುಕಾಟ ಇವಾಗ ಜಾಸ್ತಿ ಆಗಿಬಿಟ್ಟಿದೆ. ಯಾಕಂದರೆ ಇವರು ಇಷ್ಟಪಟ್ಟಂತಹ ಹುಡುಗ ಸಿಗ್ತಾನೆ, ಜೊತೆಗೆ ಅವ್ರು ಯಾವ ರೀತಿಯಲ್ಲಿ ಇದ್ದಾರೆ ಅಂತ ಈಸಿಯಾಗಿ ಗೊತ್ತಾಗುತ್ತಲ್ವಾ, ಅದಕ್ಕೋಸ್ಕರ ಆನ್ಲೈನಲ್ಲಿ ಗಂಡು ಹುಡುಕಾಟ ಮಾಡ್ತಿರ್ತಾರೆ. ಇವರ ವಯಸ್ಸು 27 ವರ್ಷ ಪ್ರಾರಂಭ ಆಗಿದೆ. ಸೊ ಬಟ್ಟೆ ಅಂಗಡಿನಲ್ಲಿ ಉದ್ಯೋಗ ಕೂಡ ನನಗೆ ಸಿಕ್ಕಿದೆ, ಅಲ್ಲೇ ಸುಮ್ಮನೆ ಟೆಂಪ್ರವರಿ ಮಾಡ್ತಿದ್ದೀನಿ. ತಿಂಗಳಿಗೆ ಒಂದು 8,000 ಕೊಡ್ತಿದ್ದಾರೆ. ನಾನು ನೋಡೋದಕ್ಕೆ ಸ್ಲಿಮ್ ಆ್ಯಂಡ್ ಸ್ಮಾರ್ಟ್ ಆಗಿರ್ತಕ್ಕಂಥ ಶರೀರ ಕೂಡ ಹೊಂದಿದ್ದೇನೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಬಂದಂತಹ ದುಡ್ಡಿಂದ, ಅಂದರೆ ಕೆಲಸಕ್ಕೆ ಹೋಗ್ತಾರಲ್ಲ ಅಂಗಡಿನಲ್ಲಿ, ಸೊ ಬಂದಂತಹ ದುಡ್ಡುಗಳಿಂದ ಪಾರ್ಕ್ ಸುತ್ತೋದು, ಹೋಟೆಲ್, ಪಾನಿಪುರಿ, ಈ ರೀತಿಯ ಕೆಲವೊಂದಿಷ್ಟು ತಿನ್ನೋದು, ಬಟ್ಟೆ ತಗೊಳ್ಳೋದು ಅಂತ ಮಾಡ್ತಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇವರಿಗೆ ಒಬ್ಬ ಒಳ್ಳೆಯ ಹುಡುಗ ಬೇಕು, ಮನದಾಳದಿಂದ ಇಷ್ಟಪಡುವಂಥ ಹುಡುಗ ಬೇಕು ಅಂತ ಹೇಳಿದ್ದಾರೆ. ಸೊ ಈ ರೀತಿಯಾಗಿ ಹೇಳಿರ್ತಕ್ಕಂಥದ್ದು. ಇವರು ಇರೋದು ಬೆಳಗಾವಿ ಅಂತ ಹೇಳಿರ್ತಕ್ಕಂಥದ್ದು. ನೀವು ಕೂಡ ಉತ್ತರ ಕರ್ನಾಟಕದ ಹುಡುಗ ಆಗಿರಬೇಕು ಅಷ್ಟೇ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅಂದರೆ ಇವ್ರನ್ನ ಮದುವೆ ಆಗುವಂಥ ಹುಡುಗ ಉತ್ತರ ಕರ್ನಾಟಕದವಾಗಿರಬೇಕು, ಅದು ಯಾವುದಾದ್ರೂ ಊರಿನವನಾಗಿದ್ದರೂ ಕೂಡ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ನೋಡೋಕ್ಕೆ ಜಾಸ್ತಿ ದಪ್ಪ ಇರಬಾರ್ದು ನೀವು, ಸೊ ತೆಳ್ಳಗೆ ಬೆಳ್ಳಗೆ ಚೆನ್ನಾಗಿರಬೇಕು ಅಂತ ಹೇಳಿದ್ದಾರೆ. ನಾವು ಇರುವ ಮನೆ ಅದು ನಿಮ್ಮ ಹೆಸರಿಗೇ ಇರಬೇಕು, ನಿಮ್ಮಲ್ಲಿ ಏನು ಕೂಡ ತೊಂದರೆ ಇರಬಾರ್ದು. ಮನೆ ಏನಕ್ಕೆ ನಿಮ್ಮ ಹೆಸರಿಗೆ ಇರಬೇಕು ಅಂದರೆ ಸಿಚುವೇಶನ್ ಒಂದೇ ರೀತಿ ಇರಲ್ಲ. ಇವಾಗ ಒಳ್ಳೆ ಕಾಲ ಅಂದರೆ ನೆಕ್ಸ್ಟು ಕೆಟ್ಟ ಕಾಲ ಬರುತ್ತೆ. ಹಾಗಾಗಿ ನಿಮ್ಮ ಹೆಸರಿಗೆ ಇದ್ದರೆ ಏನೂ ಕೂಡ ಪ್ರಾಬ್ಲಮ್ ಆಗೋಲ್ಲ. ಆ್ಯಂಡ್ ನಿಮ್ಮಲ್ಲಿ, ನಿಮ್ಮ ಆರೋಗ್ಯದಲ್ಲಿ, ಸಮಾಜದಲ್ಲಿ ಏನು ಕೂಡ ತೊಂದರೆ ಇರಬಾರ್ದು ನಿಮಗೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಇದು ನಿಮಗೆ ಡೀಟೇಲ್ಗಳೆಲ್ಲನೂ ಕೂಡ ಇಷ್ಟ ಆಗಿದೆ. ನಾನು ಇವ್ರನ್ನ ಮದುವೆ ಆಗಬೇಕು ಅಂತ ನೀವು ತೀರ್ಮಾನ ಮಾಡಿದರೆ ಬೇಗ ಈ ಒಂದು ವಿಡಿಯೋದ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ನನಗೆ ನೀವು ಇಷ್ಟ ಆಗಿದ್ದೀರಾ ಅಂತ ಕಮೆಂಟ್ ಮಾಡಿ. ಅವರು ಎಲ್ಲ ಕಮೆಂಟ್ಗಳಿಗೆ ಚೆಕ್ ಮಾಡಿ ಅವ್ರಿಗೆ ನೀವೇನಾದರೂ ಇಷ್ಟ ಆಗಿದರೆ ಖಂಡಿತವಾಗ್ಲೂ ನಿಮಗೆ ರಿಪ್ಲೈ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದು ಅವರ ಇನ್ಫಾರ್ಮೇಷನ್ ಆಗಿದೆ ಸ್ನೇಹಿತರೆ. ಸೊ ಇನ್ನೊಂದು ನಿಮಗೆ ಆಫರ್ ಬಂದ್ಬಿಟ್ಟು, ಇವ್ರನ್ನ ಮದುವೆ ಆದರೆ ಈ ಒಂದು ಕಾರ್ ಏನು ನೋಡ್ಕೊಳ್ತಿದ್ದೀರಾ, ಇದು ಬಂದ್ಬಿಟ್ಟು ಒಂದು ಓಲ್ಡ್ ಮಾಡೆಲಲ್ಲಿ ಇರ್ತಕ್ಕಂತಹ ಚೀನಾ ಮಾಡೆಲಿನ ಕಾರ್ ಕೂಡ ಅವ್ರ ಹತ್ರ ಇದೆ ಸ್ನೇಹಿತರೆ. ಪ್ರಸ್ತುತ ಇದನ್ನು ಪರ್ಚೇಸ್ ಮಾಡ್ಕೊಂಬಿಟ್ಟು ಇಟ್ಟಿದ್ದಾರೆ. ಬಟ್ ಇದನ್ನು ಸುತ್ತಾಡೋಕ್ಕೆ ಅಂತ ಇವರ ತಂದೆಯವರು ಹೆಚ್ಚುಗಡೆ ತೊಗೊಂಡು ಹೋಗ್ತಾರೆ ಮತ್ತು ಇವರ ಅಣ್ಣನವರು ಕೂಡ ಹೆಚ್ಚಿಗೆ ತೆಗೆದುಕೊಂಡು ಹೋಗ್ತಾರೆ. ಸೊ ಟೋಟಲಿ ಇವರ ಫ್ಯಾಮಿಲಿಯಲ್ಲಿರ್ತಕ್ಕಂಥ ಮೆಂಬರ್ಸ್ ಬಂದು 10 ಜನ, ಅಂದರೆ ಅಜ್ಜಿ, ತಾತ, ಅವರು ಇವರು ಅಂತ ಅಂದ್ಬಿಟ್ಟು ಒಂದೇ ಮನೇಲಿ 10 ಜನ ಇದ್ದಾರೆ. ಒಡ ಹುಟ್ಟಿದವರು ಅಂತ ಇವರ ತಂದೆ ತಾಯಿಯವರಿಗೆ ಒಟ್ಟು ಮಕ್ಕಳು ಬಂದ್ಬಿಟ್ಟು 2 ಜನ, ಇವರ ಅಣ್ಣ ಮತ್ತು ಇವರು 2 ಜನ ಸ್ನೇಹಿತರೆ. ಪ್ರಸ್ತುತ ಅಣ್ಣನವರ ಒಂದು ಮದುವೆ ಆಗಿದೆ, ಅವರು ಈ ಕಾರ್ ತೊಗೊಂಡು ಸುತ್ತಾಡ್ತಾರೆ. ಆ್ಯಂಡ್ ಇವ್ರದ್ದು ಮದುವೆ ಆಗಬೇಕು ಇವಾಗ. ದ ಟರ್ಬೋ 100 ಕೆಪಾಸಿಟಿಬಲ್ ಕಾರ್ ದಟ್ ಸೀಟಿಂಗ್ ಆ್ಯಂಡ್ ಇಂಪ್ರೆನ್ಸಿವ್ ಡೀಸೆಲ್ ವೇರಿಯಂಟ್ ಫ್ಯಾಮಿಲಿ ಅಕ್ರಾಸ್ ಅಪ್ರೀಟ್ ಆ್ಯಂಡ್ ಎ ನಾರ್ಮಲ್ ಸ್ಪೋರ್ಟೇಬಲ್ ಆ್ಯಂಡ್ ಗೆಟ್ ಡೆಲಿಸಿಬಲ್ ಕಾರ್ ಅಂತ ಹೇಳಿದ್ದಾರೆ. ನೋಡ್ತಿದ್ದೀರಾ ಸ್ನೇಹಿತರೆ ಇದರ ಮಾಡೆಲಿಂಗ್ ಆ್ಯಂಡ್ ಡಿಸೈನಿಂಗ್. ಈ ಕಡೆ ನೋಡೋದಾದರೆ ಇಲ್ಲಿ ಒಳಗಡೆ ಇರ್ತಕ್ಕಂಥ ಸಿಸ್ಟಮು ಮೇನ್ಲಿ ನಮಗೆ ಬೇಕಾಗಿರೋದು. ಒಳಗಡೆ ಏನು ಸಿಸ್ಟಮ್ ಮಾಡಿದ್ದಾರೆ, ಈ ಒಂದು ಡ್ರೈವಿಂಗ್ ಸಿಸ್ಟಮ್ ಆಗಿರಲಿ ಅಥವಾ ಈ ಕಡೆ ಪ್ಯಾಸೆಂಜರ್ ಸಿಸ್ಟಮ್ ಆಗಿರಲಿ, ಎಲ್ಲನೂ ಕೂಡ ವೆರಿ ಎಕ್ಸೈಟೆಡ್ ಆ್ಯಂಡ್ ಸ್ಮೂತ್ಲೆಸ್ ಆಗಿರ್ತಕ್ಕಂಥ ಡಿಸೈನ್ ಕೂಡ ಮಾಡಿರ್ತಕ್ಕಂಥದ್ದು. ಇಲ್ಲಿ ನೀವು ಕೂತ್ಕೊಳ್ಬೇಕು. ಆ್ಯಂಡ್ ಇಲ್ಲೊಬ್ಬ ಡ್ರೈವರ್ ಕೂಡ ಇರ್ತಾರೆ ಸ್ನೇಹಿತರೆ. ಇಲ್ಲ ಅಂದರೆ ನಿಮಗೆ ಬರ್ತಿದೆ ಅಂದರೆ ಅವರು ಕಾರು ಕೂಡ ನಿಮಗೆ ಕೊಡ್ತಾರೆ. ಬಟ್ ಅವರು ಅಪ್ಲೈ ಮಾಡಿರೋದೇನು ಅಂದರೆ, ಸೊ ಪ್ರಸ್ತುತ 100 ಸ್ಪೀಡಲ್ಲಿ ಮಾತ್ರ ಹೋಗಬಾರ್ದು, ಅಷ್ಟರ ಒಳಗಡೆನೇ ಹೋಗಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ಗೇರ್ ಬಾಕ್ಸ್ ಕೂಡ ಎಲ್ಲದರ ಬಗ್ಗೆ ಮಾಹಿತಿ ಹೊಂದಿರಬೇಕು. ಆ್ಯಂಡ್ ನಾನು ಕಾರ್ನಲ್ಲಿ ಕೂತ್ಕೊಂಡಾಗ ಕಂಪಲ್ಸರಿ ನನಗೆ AC ಹಾಕಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇದರ CC ಬಂದುಬಿಟ್ಟು 1384 CC ಇದೆ ಸ್ನೇಹಿತರೆ. ಆ್ಯಂಡ್ ಮೈಲೇಜಿಂಗ್ ಬಂದುಬಿಟ್ಟು 258 ಅಂತ ಇದರಲ್ಲಿ ಮೈಲೇಜಿಂಗ್ ಇದೆ ಅಂತ ತಿಳಿಸಿರ್ತಕ್ಕಂಥ ಮಾಹಿತಿ. ಸೊ ಈ ಒಂದು ಕಾರಿನಲ್ಲಿರ್ತಕ್ಕಂಥ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಡೀಟೇಲ್ಸ್ ಅಂಡ್ ಅಪ್ಡೇಟೆಡ್ ಮಾರ್ಬಲಸ್ ಫ್ಯಾಂಟಾಸ್ಟಿಕ್ ಅಂತಲೇ ಹೇಳ್ಬೋದು. ಮತ್ತೆ ಹೊಸ ಪ್ರೊಫೈಲ್ಗೆ ಸಿಗ್ತೀನಿ. ಬಾಯ್.